ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಡಿಸೆಂಬರ್ 10ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು. ಎಬ್ರಿಯದವರಿಗೆ 13ನೇ ಅಧ್ಯಾಯ 6ನೇ ವಚನ. ದೃಢವಾದ ಹೃದಯವನ್ನು ಸಹ ನಡುಗುವಂತೆ ಮಾಡುವ ಸಂದರ್ಭಗಳಲ್ಲಿ ಕರ್ತನ ದೀನ ಸ್ವಭಾವವುಳ್ಳ ಚಿಕ್ಕವರಲ್ಲಿರುವ ಶಾಂತತೆಯ ಬಗ್ಗೆ ಲೋಕವು ಆಗಾಗ ಆಶ್ಚರ್ಯಪಡುತ್ತದೆ. ಆದರೆ ನಮ್ಮ ದೇವರನ್ನು ಮಹಿಮೆಪಡಿಸುವ ಆತನ ಕೃಪೆಯನ್ನು ಕುರಿತು ಹೊಗಳುವಂತಹ ಜೀವನದ ಹಾದಿಯನ್ನು ಅನುಸರಿಸಲು ನಾವು ಕ್ರೈಸ್ತರಾಗಿ ಪರಲೋಕದ ರಾಜನ ಪ್ರತಿನಿಧಿಗಳಾಗಿ ಬುದ್ಧಿವಂತಿಕೆಯಿಂದ ಮತ್ತು ಧೈರ್ಯದಿಂದ ಶೋಧನೆಗಳು ಮತ್ತು ಕಷ್ಟಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಮತ್ತು ಅವುಗಳನ್ನು ಎದುರಿಸಲು ಸಂತೋಷದ ಮನೋಭಾವದಿಂದ ನಮ್ಮ ಎಲ್ಲ ದುಃಖಗಳನ್ನು ಸಂತೋಷವೆಂದು ಎಣಿಸಲು ನಮ್ಮ ಹೃದಯಗಳು ಕರ್ತನೊಂದಿಗೆ ಹೊಂದಾಣಿಕೆ ಆಗುವುದು ಅವಶ್ಯವಾಗಿದೆ. ಅಂದರೆ ನಮ್ಮ ಚಿತ್ತವಲ್ಲ, ಆದರೆ ಆತನ ಚಿತ್ತವು ಮಾತ್ರ ನಮಗಿದೆ. ಮತ್ತು ಮನುಷ್ಯನ ಭಯವು ಉರುಲಿಗೆ ಕಾರಣ ಎಂದು ತಿಳಿದು ಅದನ್ನು ನಾವು ಜಯಿಸಬೇಕು. ನಾವು ಇದನ್ನು ನಮ್ಮ ಸ್ವಂತ ಶಕ್ತಿಯಿಂದ ಸಾಧಿಸಲು ಸಾಧ್ಯವಿಲ್ಲ, ಆದರೆ ದೇವರ ಶಕ್ತಿಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಯೆಹೋವನಿಗೆ ಭಯಪಡುವಂತೆ ಮತ್ತು ದುರ್ಬಲ ನರ ಮನುಷ್ಯನಿಗೆ ಭಯಪಡಬಾರದೆಂದು ನಮಗೆ ಬೋಧಿಸಲಾಗಿದೆ. ನೀತಿವಂತರು ಸಿಂಹದಂತೆ ಧೈರ್ಯಶಾಲಿಗಳು, ಪಾರಿವಾಳದಂತೆ ಸೌಮ್ಯರು, ಕುರಿಯಂತೆ ದೀನ ಸ್ವಭಾವವುಳ್ಳವರೂ ಆಗಿದ್ದಾರೆ. ಧೈರ್ಯ, ಸೌಮ್ಯ ಮತ್ತು ದೀನತೆ ಎಂಬ ಈ ವಿಶೇಷ ಯೋಜನೆಯು ಪ್ರತಿ ಕ್ರೈಸ್ತರ ಗುಣಲಕ್ಷಣದಲ್ಲಿ ಕಾಣಬೇಕಾಗಿದೆ ಎಂಬುದೇ. ಆಮೆನ್.